ಹಾರೋಹಳ್ಳಿ ತಾಲೂಕಿನ ದ್ಯಾವಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು 10 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಅವರು ಹಾರೋಹಳ್ಳಿ ತಾಲೂಕಿನ ಮುತ್ತರಾಯನಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶೇಷವಾಗಿ ಹಾರೋಹಳ್ಳಿ ನೂತನವಾಗಿ ಆದ ನಂತರ ಮೂಲಭೂತ ಸೌಲಭ್ಯಗಳ ಕೊರತೆ ನೀಗಿಸಲು 10 ಕೋಟಿ ಹಣವನ್ನು ದ್ಯಾವಸಂದ್ರ ಗ್ರಾಮ ಪಂಚಾಯಿತಿಗೆ ನೀಡಿದ್ದಾರೆ. ಅದನ್ನು ಈ ದಿನ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದರು. ಕಾಡು ಇಕ್ಕಸಂದ್ರ, ನವಿಲ್ಕಲ್ದೊಡ್ಡಿ, ಬೆಂಚ್ಕಲ್ದೊಡ್ಡಿ, ಶಂಕರದಾಸನದೊಡ್ಡಿ, ಎತ್ತಿಗುಪ್ಪೆ, ದ್ಯಾವಸಂದ್ರ, ಅಂಚಿಬೋರೆ, ಕಳ್ಳಿ ಭೀಮಸಂದ್ರ, ಅರೆ ದೊಡ್ಡಿ, ಕೋನಸಂದ್ರ, ಅವರೇಮಲ್, ರಾಂಪುರ, ಗುಂಡನಗೊಲ್ಲಹಳ್ಳಿ, ಕರಿಕಾಲ್ದೊಡ್ಡಿ ಗ್ರಾಮಗಳಲ್ಲಿ ಚರಂಡಿ ಕಾಮಗಾರಿಗಳು ನಿರ್ಮಾಣವಾಗಿದ್ದು ಇಲ್ಲಿನ ಜನರ ಬಹಳ ದಿನದ ಬೇಡಿಕೆ ಸ್ಪಂದಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಮರಳವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್, ಬಹು ನಿರ್ದೇಶಕರಾದ ಎಚ್ಎಸ್ ಹರೀಶ್ ಕುಮಾರ್, ಮುಖಂಡರಾದ ಬಿ ನಾಗೇಶ್, ಭುಜಂಗಯ್ಯ, ದ್ಯಾವಸಂದ್ರ ಮೂರ್ತಿ, ಬಾಲಾಜಿ, ಪುರುಷೋತ್ತಮ್ ಒಳಗೊಂಡಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ತಹಸೀಲ್ದಾರ್ ಹರ್ಷವರ್ಧನ್, ಪುರಸಭಾ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಒಳಗೊಂಡಂತೆ ಇಒ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.